ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ. ಸರ್ ಹೇಳಿ ಸರ್. ಮೊದಲಿಗೆ ನಮ್ಮ ರಂಗಭೂಮಿಯ ಸಮಸ್ತ ಕಲಾವಿದರಿಗೆ ಧನ್ಯಪೂರ್ವಕವಾದ ನಮಸ್ಕಾರ ತಿಳಿಸ್ತೀನಿ. ಕಾರಣ ಏನು ಅಂದ್ರೆ ಒಬ್ಬ ಗೆಳೆಯನ ಹುಟ್ಟುಹಬ್ಬ ಇದೆಯಂತ ಗೊತ್ತಾದಾಗ ಅವರು ಹುಟ್ಟುಹಬ್ಬ ಅಂತ ಭಾವಿಸಿ ಎಲ್ಲರೂ ಕೂಡ ಸಂತಸದಿಂದ ರಮೇಶರವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇದು ನಿಜವಾಗ್ಲೂ ಸಂತೋಷ ಪಡುವಂತ ವಿಷಯ. ಕಾರಣ ಏನು ಅಂದ್ರೆ ಗೆಳೆಯರಲ್ಲಿ ರಮೇಶ್ ಆ ಪ್ರೀತಿನ ಸಂಪಾದನೆ ಮಾಡಿರೋದು ನಮಗೆ ಕಂಡು ಬರುತ್ತೆ. ಚೆನ್ನಪ್ಪ ದುಡ್ಡಮ್ಮ ಅವರ ಸುಪುತ್ರರಾಗಿ ಹೈಕೋರ್ಟ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ರಮೇಶ್ರವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರಿ ನೌಕರ ಆದ್ರೂ ಕೂಡ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಿಕೊಂಡು ಅನೇಕ ಪಾತ್ರಗಳನ್ನ ಮಾಡ್ತಾ ಸರಳ ಸಜ್ಜನಿಕೆಯ ಒಂದು ರೂವಾರಿಯಾಗಿ ಎಲ್ಲ ಸ್ನೇಹಿತರಲ್ಲೂ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಆ ತಾಯಿ ರಾಜರಾಜೇಶ್ವರಿ ಎಲ್ಲ ರೀತಿಯ ಶಕ್ತಿಯನ್ನು ನೀಡಲಿ, ಇನ್ನೂ ಕೂಡ ಹೆಚ್ಚೆಚ್ಚಿನ ಪಾತ್ರಗಳನ್ನು ಮಾಡಿ ಇಡೀ ರಾಜ್ಯದ ಮನೆ ಮಾತಾಗಲಿ ಅಂತ ನಾವಿಲ್ಲಿ ನೆರೆದಿರೋ ಎಲ್ಲ ಸ್ನೇಹಿತರು ನಾವು ಅವ್ರನ್ನ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ನಾವು ಏನೇ ಇದ್ರೂ ಸ್ನೇಹಕ್ಕೆ ಯಾರು ಬೆಲೆ ಕೊಡ್ತಾರೋ ಅವರು ಎಲ್ಲರಿಗೂ ಹತ್ರ ಆಗ್ತಾರೆ. ಹಣಕ್ಕೆ ಬೆಲೆ ಇಲ್ಲ. ನಮ್ಮ ಹಣ ನಮ್ಮ ಜೋಬಲ್ಲಿ ಅಥವಾ ನಮ್ಮ ಮನೆಗೆ. ಸ್ನೇಹ ಅನ್ನೋದು ಎಲ್ಲರಿಗೂ ಹಂಚ್ಬೋದು, ಹಣ ಹಂಚಕ್ಕಾಗಲ್ಲ. ಸ್ನೇಹ, ಪ್ರೀತಿ, ವಿಶ್ವಾಸ ಇದನ್ನ ಎಲ್ಲರಿಗೂ ಹಂಚ್ಬೋದು. ಎಲ್ಲರ ಜೊತೆನೂ ರಮೇಶರು ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಬಹಳ ಲವಲವಿಕೆಯಿಂದ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಹಾಗಾಗಿ
ನಾವು ಕಲಾವಿದರ ಪರವಾಗಿ ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ, ರಂಗಭೂಮಿಗೆ ನಿರಂತರವಾಗಿ ನಿಮ್ಮ ಸೇವೆ ಇರಲಿ, ಅದರಲ್ಲೂ ಪೌರಾಣಿಕ ನಾಟಕಕ್ಕೆ ನೀವು ಹೆಚ್ಚಿನ ಒಂದು ಕೆಲಸ ಮಾಡಿ ಅಂತ ಹೇಳಿ ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ನಾನು ಒಬ್ಬ ಕಲಾವಿದ, ರಂಗಶ್ರೀ ರಂಗಸ್ವಾಮಿ. ಈ ರಂಗಭೂಮಿಯಲ್ಲಿ ನಾನು ಕೂಡ ಇವರೆಲ್ಲರಲ್ಲೂ ಒಬ್ಬನಾಗಿ ನಾನು ಕೂಡ ಸೇವೆ ಮಾಡ್ತಾ ಇದ್ದೀನಿ. ಧನ್ಯವಾದ ಸರ್. ಧನ್ಯವಾದ. ನಮ್ಮ ರಮೇಶ್ ಅವರು ಬೆಳಿಗ್ಗೆ ಫೋನ್ ಮಾಡಿದ್ರು, ನಮಗೆ ಬರ್ತಡೇ ಇದೆ ಅಂತ ಎಲ್ಲಿ ಹೋಗ್ಬಾರ್ದಂತ. ಅದಕ್ಕೆ ನಾವು ಇಲ್ಲೇ ಇದ್ದೀವಿ, ಲಾಸ್ಟ್ ಗಂಟ ನಾವು ಇಲ್ಲೇ ಇರ್ತೀವಿ ಅಷ್ಟೇ. ಇವತ್ತು ಅವ್ರಿಗೆ ಉತ್ಸವ ಮಾಡ್ತಾ ಇದ್ದೀರಾ, ಸಂತೋಷನಾ? ಸಂತೋಷ, ತುಂಬ ಸಂತೋಷ ಆಯ್ತು. ಸೇರಿರ್ಬೋದು ನೀವು? ಒಂದು 60 ಜನ ಸೇರಿದ್ದಾರೆ. ಮತ್ತೆ ಮುಂದಿನ ದಿನದಲ್ಲಿ ಅವ್ರನ್ನ ಯಾವ ರೀತಿ ನೋಡ್ಕೊತೀರಾ? ನಾವು ತುಂಬ ಚೆನ್ನಾಗಿ ನೋಡ್ಕೊತ ಇದ್ದೀವಿ. ಅವಾಗಿಂದ ಒಂದು 5 ವರ್ಷದಿಂದ ಫ್ರೆಂಡ್ ನಾವು. ಅವಾಗ ಹೆಂಗಿದ್ದೀವಿ ಇವಾಗ ಹಂಗೆ ಇದ್ದೀವಿ ನಾವು. ಧನ್ಯವಾದ ಸರ್. ಒಂದು ವಿಜೃಂಭಣೆಯಾದ ಕಾರ್ಯಕ್ರಮ ಅನ್ನೋದು ಕಾಣಿಸ್ತಾ ಇದೆ. ಆಮೇಲೆ ಮತ್ತೆ ಸಾಕಷ್ಟು ಕಲಾವಿದರು, ಹಿರಿಯ ಕಲಾವಿದರು ತಮ್ಮನ್ನು ಬಂದು ಹಾರೈಸ್ತಾ ಇದ್ದಾರೆ. ಏನು ಹೇಳ್ತೀರಾ? ಇವತ್ತು ನನ್ನ ಬರ್ತ್ಡೇ. ನಾನು ಸುಮಾರು ಒಂದು 20 ವರ್ಷದಿಂದ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಸ್ನೇಹಿತರಾದಂತಹ ಪಾಲಾಕ್ಸ್ ಅವರು ಇರ್ಬೋದು, ಅಂಜನ್ ಕುಮಾರ್ ಇರ್ಬೋದು, ನಮ್ಮ ಸೋಮಣ್ಣವರು, ಬ್ಯಾಟ್ರಿ ಕುಮಾರ, ರಾಜಶೇಖರು, ಆಮೇಲೆ ನಮ್ಮ ಗುರುಗಳಾದಂತಹ ನರಸಿಂಹಮೂರ್ತಿ ಸರು, ನಮ್ಮ ಹಿರಿಯ ಕಲಾವಿದರಾದಂತಹ ನಮ್ಮ ಪುಟ್ಟರಾಜು ಸರು, ಎಲ್ಲರೂ ಸಹ ನನಗೆ ಬರಲೇಬೇಕು, ಒಂದು ಬರ್ತ್ಡೇ ಆಚರಣೆ ಮಾಡೋಣ ಅಂತೇಳಿ ಪಾಪ ಅವ್ರ ಪ್ರೀತಿ ವಿಶ್ವಾಸನ ನನ್ನ ಇಲ್ಲಿ ಕರೆದ್ರು. ಬಟ್ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ರಂಗಶ್ರೀ ರಂಗಸ್ವಾಮಿ ಸಾರು, ರಾಮಚಂದ್ರ ಸಾರು, ದೊಡ್ಡ ಮನೆಯವರಾಗಿರ್ಬೋದು, ಆಮೇಲೆ ನಮ್ಮ ಯರಗುಂಟ ಶ್ರೀನಿವಾಸರಾಗಿರ್ಬೋದು, ಸುಮಾರು ಜನ ರಾಜಶೇಖರ್ ಆಗಿರ್ಬೋದು, ಸುಮಾರು ಜನ ನನ್ನನ್ನು ಅತಿಯಾದ ಪ್ರೀತಿಯಿಂದ ಅಲ್ಲಿ ಕಾಣ್ತಾರೆ. ಇಲ್ಲಿ ನಾನು ಸುಮಾರು 20 ವರ್ಷದಿಂದ ಕಲಾವಿದನಾಗಿದ್ರು ಸಹ ನಾನು ಹೈಕೋರ್ಟ್ನಲ್ಲಿ ವೃತ್ತಿಯಲ್ಲಿದ್ದೀನಿ. ಆದ್ರೂ ಸಹ ರಂಗಭೂಮಿ ಬಂದು ನಾನಿಲ್ಲಿ ರಂಗಭೂಮಿಯಲ್ಲಿ ನನ್ನ ಇದರಿಂದಾಗಿ ರಂಗಭೂಮಿ ಸೇವೆ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಸೇರಿ ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ, ನನ್ನ ಬರ್ತ್ಡೇಯನ್ನು ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಹಂಗಾಗಿ ಎಲ್ಲರಿಗೂ ಸಹ ನನ್ನ ಶಿರಾಷ್ಟಾಂಗ ನಮಸ್ಕಾರಗಳು. ವಿಶೇಷವಾಗಿ ಮುಂದಿನ ದಿನದಲ್ಲಿ ಇವ್ರಿಗೆಲ್ಲರಿಗೂ ಯಾವ ರೀತಿ ನೀವು ರಂಜಿಸಬೇಕು ಅನ್ಕೊಂಡಿದ್ದೀರಿ? ಮುಂದಿನ ದಿನಗಳಲ್ಲಿ ನಮ್ಮ ಸ್ನೇಹಿತರು ಇದ್ದೇ ಇರ್ತಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹ ನಮ್ಮ ಪಾಲಾಕ್ಸ್ ಇರ್ಬೋದು, ನಮ್ಮ ಅಂಜನ್ ಕುಮಾರ್ ಸರ್ ಇರ್ಬೋದು, ಸೋಮಣ್ಣ ಇರ್ಬೋದು, ಕುಮಾರ ಬ್ಯಾಟ್ರಿ, ರವಿ, ರಾಜಶೇಖರ, ಈ ತರ ಸುಮಾರು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಅವ್ರ ಜೊತೆ ಅವ್ರು ಹೆಂಗೆ ಹೇಳ್ತಾರೆ ನಾವು ಅದೇ ತರ ಈ ರಂಗಭೂಮಿಯಲ್ಲಿ ನಾವು ಹೊರಗೆ ಹೋಗ್ತಾ ಇರ್ತೀವಿ. ನಮ್ದೇ ರಂಗಭೂಮಿ ಸೇವೆ ಮಾಡ್ಬೇಕು, ಅಷ್ಟೇ ನಮ್ ಕೆಲಸ. ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ, ಸಾಯಂಕಾಲ 5:30 ಆದ್ಮೇಲೆ ಡ್ಯೂಟಿ ಮನೆ ಇಲ್ಲ, ಇಲ್ಲಿ ಬರ್ತೀವಿ ಕಲಾಕ್ಷೇತ್ರಕ್ಕೆ. ಈ ರಂಗಭೂಮಿಗೆ ಎಷ್ಟು ನಮ್ಗೆ ಸಾಧ್ಯವಾಗುತ್ತೆ ಅಷ್ಟು ಸೇವೆ ನಾವು ಮಾಡ್ತಾ ಇರ್ತೀವಿ. ಈಗ ರಂಗಭೂಮಿ ಬಂದಿದ್ದೀರಲ್ವಾ, ತೃಪ್ತಿ ಇದೆಯಾ ನಿಮ್ಗೆ? ನಮ್ಗೆ ಅತ್ಯಂತ ದೊಡ್ಡ ತೃಪ್ತಿ ಇದೆ. ಯಾಕಂದ್ರೆ ನಾವು ಅಲ್ಲಿ ಕೆಲಸ ಮಾಡಿ ನಮ್ಗೆ ಟೆನ್ಷನ್ ಇರ್ತವೆ, 108 ಫೈಲು, ಈ ಕೇಸು, ಅದು ಇದು ಇರ್ತವೆ. ಇಲ್ಲಿ ಬಂದು ನಾವು ಸ್ನೇಹಿತರ ಜೊತೆ ನಾಲ್ಕು ಮಾತಾಡಿ ರಂಗಭೂಮಿ ಬಗ್ಗೆ ಅಭಿನಯ ಮಾಡಿದಾಗ ರಂಗಭೂಮಿಲಿ ನಮ್ಗೆ ಸ್ವಲ್ಪ ಪ್ರಿಯ ಆಗುತ್ತೆ ಮೈಂಡು. ಹಂಗಾಗಿ ನಾನು ತೃಪ್ತಿದಾಯಕನಾಗಿದ್ದೀನಿ. ಮತ್ತೆ ತಮ್ಮ ಇನ್ನೊಂದ್ಸತಿ ಪರಿಚಯ ಮಾಡ್ಕೊಂಡ್ರಿ ಸರ್? ನಾವು ರಮೇಶ್ ಅನ್ಬಿಟ್ಟು ಪಡುಲ್ಪಟ್ನ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಯವರು. ಇಲ್ಲಿ ಲಗ್ಗೆರೆ ವಾಸಿ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ. ಎಲ್ಲರಿಗೂ ಸಹ ಧನ್ಯವಾದಗಳು. ರಮೇಶ್ ನನಗೆ ತುಂಬಾ ಆತ್ಮೀಯ ಗೆಳೆಯ. ನನ್ನ ಜೊತೆ ಸುಮಾರು ವರ್ಷಗಳಿಂದ ಪಾತ್ರ ಮಾಡ್ತಿದ್ದಾರೆ. ಯಾವಾಗಲೂ ನಗ್ತಾನೆ ಇರ್ತಾನೆ. ಅವ್ನು ಕೋಪಿಸ್ಕೊಂಡಿದ್ದೀನಿ ನೋಡಿಲ್ಲ ನಾನು. ಇದೇ ತರ ಅವ್ರ ಜೀವನದಲ್ಲಿ ಮುಂದುವರಿತಾ ಹೋಗ್ಲಿ. ಇವತ್ತು ಅವ್ಳು ಹುಟ್ಟಿದಬ್ಬ ಇವತ್ತು, ಅದಕ್ಕೋಸ್ಕರ ನಾವೆಲ್ಲ ಸೇರಿದೀವಿ. ಆ ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವನ್ನ ಚೆನ್ನಾಗಿ ಕಾಪಾಡ್ಲಿ. ಎಲ್ಲ ಸ್ನೇಹಿತರು ಹಿಂಗೆ ಉಳಿಸ್ಕೊಂಡು ಹೋಗಪ್ಪ, ಒಳ್ಳೇದಾಗ್ಲಿ, ದೇವ್ರು ಕಾಪಾಡ್ಲಿ. ವಾಹಿನಿಗಳಿಗೂ ನಮಸ್ಕಾರ. ನನ್ನ ಹೆಸರು ಜಲಮಂಡ್ಲಿ ರಾಮಚಂದ್ರ ಅಂತ, ಕರುನಾಡು ರಂಗ ಕಲಾವಿದರ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಒಂದು ಒಳ್ಳೆಯ ಶುಭ ದಿನ ಅಂದ್ರೆ ತಪ್ಪಾಗಲಾರ್ದು. ಯಾಕೆಂದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಳೆಯ, ನಗುಮುಖದ ಸರದಾರ ಹಾಗೂ ಹೈಕೋರ್ಟ್ ರಮೇಶ್ ಅಂತ ಖ್ಯಾತರಾಗಿರ್ತಕ್ಕಂಥ ರಮೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ಹೇಳ್ತಾ, ಈ ದಿನ ನಡೆದ ಈ ಸಮಾರಂಭದಲ್ಲಿ ಕೇಕ್ ಕತ್ತರಿಸಿ ಅವ್ರಿಗೆ ಶುಭ ಹಾರೈಸಿ ನಾವೆಲ್ಲ ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ರಮೇಶ್ ಅವ್ರದ್ದು ಒಂದು ಸ್ವಭಾವ ಅಂದ್ರೆ, ಇದುವರೆಗೂ 100 ಜನ ಕಲಾವಿದ ಜೊತೆ ಎಲ್ಲರ ಜೊತೆಲೂ ಕೂಡ ನಗ್ತಾ ಬೆರೆತು ಸರಳ ಜೀವಿಯಾಗಿ ಜೀವನ ನಡೆಸ್ತಾ ಇರತಕ್ಕಂಥ ಸರಳ ಜೀವಿಯನ್ನು ತಪ್ಪಾಗಲಾರದು. ಅವರು ಇನ್ನು ಎಲ್ಲ ಪಾತ್ರ ವಹಿಸ್ತಾ ಇದ್ರು. ನಾನು ನೋಡ್ದಂಗೆ ಸುಮಾರು ಪೌರಾಣಿಕ ಇದರಲ್ಲಿ ಕುರುಕ್ಷೇತ್ರ ನಾಟಕದ ಎಲ್ಲ ರೀತಿಯ ಪಾತ್ರ ಅನುಭವಿಸಿ
ಪಾತ್ರ ಮಾಡಿ ಎಲ್ಲ ರೀತಿಯ ಎಲ್ಲ ಜನಪ್ರಿಯನಾಗಿದ್ದಾರೆ, ಮೆಚ್ಚುಗೆ ಗಳಿಸಿದ್ದಾರೆ. ಇನ್ನೂ ಅವರು ಇಂಥ ಹಲವಾರು ನೂರಾರು ಪಾತ್ರ ಮಾಡಿ ಇನ್ನೂ ಹೆಚ್ಚಿನ ರೀತಿಯ ಜನಪ್ರಿಯತೆ ಗಳಿಸಲಿ ಅಂತ ಹೇಳ್ತಾ ಆ ದೇವರಲ್ಲಿ ಶುಭ ಕೋರಿ, ಆ ದೇವರಲ್ಲಿ ಇವ್ರಿಗೆ ಶುಭ ಕೋರಿ ಇವ್ರಿಗೆ ಆಯುಷು ಆರೋಗ್ಯ ಎಲ್ಲ ಕೊಡ್ಲಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.